ಆಗಸ್ಟ್ 8ನೆಯ ತಾರೀಕು ವರಮಹಾಲಕ್ಷ್ಮಿ ಹಬ್ಬದ ದಿನ ಕಳಶ ಇಟ್ಟು ಪೂಜೆ ಮಾಡುವಾಗ ಅಪ್ಪಿತಪ್ಪಿಯೋ 8 ತಪ್ಪುಗಳನ್ನು ಮಾಡಬೇಡಿ. ಅಸಲಿಗೆ ವರಮಹಾಲಕ್ಷ್ಮಿ ವ್ರತವನ್ನು ಹೇಗೆ ಆಚರಿಸಬೇಕು, ಲಕ್ಷ್ಮೀ ದೇವಿಯನ್ನ ಒಲಿಸಿಕೊಳ್ಳಲು ವೆಂಕಟೇಶ್ವರ ಸ್ವಾಮಿಯ ಜೊತೆಗೆ ಯಾವ ದೇವರಿಗೆ ತಪ್ಪದೆ ಆ ದಿನ ಕೈ ಮುಗಿಬೇಕು, ವ್ರತದ ಅತಿ ಮುಖ್ಯವಾದ ನಿಯಮಗಳು ಯಾವುದೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ, ಬನ್ನಿ. ವರಮಹಾಲಕ್ಷ್ಮಿ ಹಬ್ಬದ ದಿನ ಸ್ತ್ರೀಯರು ಮರೆಯದೆ ಸ್ನಾನ ಮಾಡಿ ನೀರಿಗೆ ಸ್ವಲ್ಪ ಅರಿಶಿನ ಬೆರೆಸಿ ಸ್ನಾನವನ್ನ ಮಾಡಬೇಕು, ಅಥವಾ ದೇಹಕ್ಕೆ ಸ್ವಲ್ಪವಾದರೂ ಅರಿಶಿನವನ್ನ ಹಚ್ಕೊಂಡು ಸ್ನಾನವನ್ನ ಮಾಡಬೇಕು. ಇದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ಪ್ರಾಪ್ತಿಯಾಗಿ ದಾರಿದ್ರ್ಯ ದೋಷಗಳು ದೂರವಾಗಿ ದೇಹ ಶುದ್ಧಿಯಾಗುತ್ತೆ. ವರಮಹಾಲಕ್ಷ್ಮಿ ದೇವಿಯ ಕಳಸಕ್ಕೆ ಮುಖವಾಡ ಆಗಿಯೇ ಪೂಜೆ ಮಾಡಬೇಕೆಂದು ಶಾಸ್ತ್ರ ಹೇಳೋದಿಲ್ಲ. ಬದಲಾಗಿ ಭಕ್ತಿಯಿಂದ ಒಂದು ಕಳಶ ಇಟ್ಟು ತೆಂಗಿನಕಾಯಿಗೆ ಸಂಪೂರ್ಣ ಅರಿಶಿನದಿಂದ ಅಲಂಕಾರ ಮಾಡಿ ಪೂಜಿಸಬಹುದು. ಕಳಶಕ್ಕೆ ಇಟ್ಟ ತೆಂಗಿನಕಾಯಿಗೆ ಅರಿಶಿನ ಕುಂಕುಮದ ಬೊಟ್ಟನ್ನ ಇಟ್ಟು ಅಲಂಕಾರ ಮಾಡಿ ಕಳಶಕ್ಕೆ 5 ಮಾವಿನ ಎಲೆ ಅಥವಾ 5 ವೀಳ್ಯದೆಲೆಗಳನ್ನ ಇಟ್ಟು ಪೂಜೆಯನ್ನ ಮಾಡಬಹುದು. ಮೂರನೆಯದಾಗಿ ವರಮಹಾಲಕ್ಷ್ಮಿ ದೇವಿಯನ್ನ ಆದಷ್ಟು ದೇವರ ಕೋಣೆಯಲ್ಲೇ ಇಟ್ಟು ಅಲಂಕಾರವನ್ನು ಮಾಡಿ ಪೂಜಿಸಲು ಪ್ರಯತ್ನಿಸಿ. ಮನೆ ದೊಡ್ಡದಾಗಿತ್ತು, ಚೆನ್ನಾಗಿ ಅನುಕೂಲ ಇದೆ ಅಂದ್ರೆ ದೇವರ ಕೋಣೆಯವರೆಗೆ ಅಂದ್ರೆ ನಿಮ್ಮ ಮನೆಯ ಹಾಲ್ನಲ್ಲಿ ಕೂರಿಸಿ ಪೂಜೆಯನ್ನು ಮಾಡಿಕೊಳ್ಳಿ. ಅದು ಕೂಡ ಹೇಗೆ ಕೂರಿಸಬೇಕು ಅಂತ ನೋಡೋದಾದರೆ, ಒಂದು ಟೇಬಲ್ ಮೇಲೆ ಕೂರಿಸೋದಾದರೆ ಯಾವುದೇ ಕಾರಣಕ್ಕೂ ಆ ಟೇಬಲ್ ಅಥವಾ ಟೀಪಾಯಿ ಗೋಡೆಗೆ ಹೊರಗಿರಬಾರ್ದು, ಗೋಡೆಗೆ ತಾಕಬಾರ್ದು. ದೇವರ ಮನೆಯಿಂದ ದೇವರನ್ನ ಹೊರಗಿಟ್ಟು ಪೂಜಿಸುವಾಗ ದೇವರ ವಿಗ್ರಹ ಅಥವಾ ದೇವರ ಸ್ಥಾನ ಬದಲಾಗುತ್ತೆ. ಆ ದೇವರು ಉತ್ಸವ ಮೂರ್ತಿಯ ರೂಪವಾಗುತ್ತೆ. ಉತ್ಸವ ಮೂರ್ತಿಯಾದರೆ ತಪ್ಪದೆ ಪ್ರದಕ್ಷಿಣೆ ಮಾಡಿಯೇ ಪೂಜಿಸಬೇಕು. ಮನೆಯಲ್ಲಿ ಯಾರು ವರಮಹಾಲಕ್ಷ್ಮಿ ದೇವಿಗೆ ಪೂಜೆಯನ್ನು ಮಾಡ್ತೀರೋ ನೀವು ಪ್ರದಕ್ಷಿಣೆ ಬರುವಷ್ಟು ಜಾಗವನ್ನಾದರೂ ಬಿಟ್ಟಿರಬೇಕು. ಮನೆ ಚಿಕ್ಕದಾಗಿದೆ, ಜಾಗ ಇಲ್ಲ ಅನ್ನೋದಾದರೆ ದೇವರ ಕೋಣೆಯಲ್ಲಿಯೇ ಲಕ್ಷ್ಮೀ ದೇವಿಯನ್ನು ಕೂರಿಸಿ ಪೂಜೆಯನ್ನು ಮಾಡಿಕೊಳ್ಳಿ. ನಾಲ್ಕನೆಯದಾಗಿ ನೀವು ದೇವಿಗೆ ಬಳಸುವಂತಹ ಟೇಬಲ್ ಅಥವಾ ಟೀಪಾಯಿ ಮರದ್ದೇ ಆಗಿರಬೇಕು. ಆ ಟೇಬಲ್ ಕಬ್ಬಿಣದಾಗಿರಬಾರ್ದು. ದೇವರನ್ನ ಕಬ್ಬಿಣದ ಲೋಹದ ಮೇಲೆ ಕೂರಿಸಿ ಪೂಜೆಯನ್ನ ಮಾಡಬಾರ್ದು. ಇನ್ನು 5ನೆಯದಾಗಿ ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಸಿ ದೇವಿಗಾಗಿರ್ಬೋದು ಅಥವಾ ಯಾವುದೇ ದೇವರಿಗಾಗಿರ್ಬೋದು ಅಲಂಕಾರವನ್ನ ಮಾಡಬಾರ್ದು. ನಾವು ಗ್ರ್ಯಾಂಡ್ ಆಗಿ ಹಬ್ಬವನ್ನ ಮಾಡಬೇಕು ಅಂತ ಪ್ಲಾಸ್ಟಿಕ್ ಹೂಗಳನ್ನ, ಪ್ಲಾಸ್ಟಿಕ್ ಪದಾರ್ಥಗಳನ್ನ ಬಳಸಿ ವ್ರತಾಚರಣೆಯನ್ನ ಮಾಡೋದಕ್ಕೆ ಹೋಗಬಾರ್ದು. 6ನೆಯದಾಗಿ ಪೂಜೆಯನ್ನು ಶಾಸ್ತ್ರೋಕ್ತವಾಗಿ ನಿಯಮಬದ್ಧವಾಗಿ ಮಾಡಲೇಬೇಕು ಎನ್ನುವವರು ಒಬ್ಬ ಪುರೋಹಿತರನ್ನ ಮನೆಗೆ ಕರೆಸಿ ನೀವು ಕುಟುಂಬ ಸಮೇತರಾಗಿ ಪೂಜೆಯಲ್ಲಿ ಕುಳಿತು ದೇವಿ ಪೂಜೆಯನ್ನು ಮಾಡಿಸಿ. ಅದು ಸಾಧ್ಯವಾಗೋದಿಲ್ಲ, ಶಕ್ತಿ ಇಲ್ಲ ಅನ್ನೋದಾದರೆ ವ್ರತ ವಿಧಾನವನ್ನು ಆಡಿಯೋ ಅಥವಾ ಕ್ಯಾಸೆಟ್ ಮೂಲಕ ಕೇಳುತ್ತಾ ನೀವು ಭಕ್ತಿಯಿಂದ ದೇವಿಯ ಪೂಜೆಯನ್ನು ಮಾಡಿಕೊಳ್ಳಬಹುದು. ಪೂಜೆಯ ಕೊನೆಯಲ್ಲಿ ಪೂರ್ಣ ಫಲದ ಸ್ವರೂಪವಾಗಿ ಯಾರಿಗೆ ಅವಶ್ಯಕತೆ ಇರ್ತದೆಯೋ, ತೀರ ಕಷ್ಟದಲ್ಲಿ ಇರ್ತಾರೋ ಅವರಿಗೆ ದವಸ ಧಾನ್ಯಗಳನ್ನು, ಅಡುಗೆಗೆ ಬೇಕಾದ ಪದಾರ್ಥಗಳನ್ನು, ತರಕಾರಿಗಳನ್ನು ದಕ್ಷಿಣೆ ಸಮೇತ ಎತ್ತಿಡಿ. ಆ ವಸ್ತುಗಳನ್ನು ಅವರಿಗೆ ತಲುಪಿಸಿ. ಆ ಕೆಲಸ ಮಾಡೋದ್ರಿಂದ ಪುಣ್ಯ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು 7ನೆಯದಾಗಿ ವರಮಹಾಲಕ್ಷ್ಮಿ ದೇವಿಯ ಪೂಜೆಯನ್ನು ಪ್ರಾತಃ ಕಾಲದಲ್ಲಿ ಅಥವಾ ಸಂಜೆಯ ಸಮಯದಲ್ಲಿ ಮಾಡಿ. ಯಾವುದೇ ಕಾರಣಕ್ಕೂ ಮಧ್ಯಾಹ್ನದ ಸಮಯದಲ್ಲಿ ಮಾತ್ರ ಮಾಡಬಾರ್ದು. ಇನ್ನು 8ನೆಯದಾಗಿ ವರಮಹಾಲಕ್ಷ್ಮಿ ವ್ರತದ ದಿನ ನಿಮ್ಮ ಮೇಲೆ ಒಡವೆಗಳು ಇರಬೇಕು, ಹೊರತು ದೇವಿಯ ಮೇಲಲ್ಲ. ಎಷ್ಟೋ ಜನ ಮಾಡೋ ತಪ್ಪಿದು. ವರಮಹಾಲಕ್ಷ್ಮಿ ದೇವಿಗೆ ಸ್ವಲ್ಪ ಒಡವೆಗಳನ್ನು ಹಾಕಿ ಉಳಿದ ಒಡವೆಗಳನ್ನು ನೀವು ಕೂಡ ಧರಿಸಬೇಕು. ಅಕಸ್ಮಾತ್ ನಿಮ್ಮ ಬಳಿ ದೇವಿಗೂ ನಿಮಗೂ ಒಡವೆಗಳು ಇಲ್ಲ ಅಂದರೆ ಏನೂ ತೊಂದರೆ ಇಲ್ಲ. ಭಕ್ತಿಯೇ ಪೂಜೆಯಲ್ಲಿ ಪ್ರಧಾನವಾಗಿರಲಿ. ನಿಮ್ಮ ಭಕ್ತಿ ಶಕ್ತಿಯೇ ಪೂಜೆಗೆ ಒಡವೆಗಳಾಗಲಿ. ಬ್ಯಾಂಕ್ನಲ್ಲಿ ಇಟ್ಟಂತಹ ಒಡವೆಗಳನ್ನು ಸಾಲ ಮಾಡಿ ಬಿಡಿಸ್ಕೊಂಡು ಬಂದು ವ್ರತಕ್ಕೆ ಬಳಸಬೇಡಿ. ವ್ರತಕ್ಕಾಗಿ ಯಾವುದೇ ಕಾರಣಕ್ಕೂ ಸಾಲವನ್ನು ಮಾಡಬೇಡಿ. ಇನ್ನು 9ನೆಯದಾಗಿ ವ್ರತ ಮಾಡುವಾಗ ಆತಂಕಗಳು ಇರಬಾರ್ದು. ಕೋಪ ಮಾಡಿಕೊಂಡು ಬೇಜಾರು ಮಾಡಿಕೊಂಡು ವರಮಹಾಲಕ್ಷ್ಮಿ ದೇವಿ ಪೂಜೆಯನ್ನು ಕೂಡ ನೀವು ಮಾಡಬಾರ್ದು. ಸಂತೋಷದಿಂದ, ಮನಸ್ಸಂತೃಪ್ತಿಯಿಂದ ಮಾಡಬೇಕಾಗತ್ತೆ. ಅಯ್ಯೋ ಎಂಬ ಪದ ನಿಮ್ಮ ಬಾಯಿಂದ ಬರಲೇಬಾರ್ದು. ಯಾರ ಮೇಲೂ ಕೂಗಾಡಿಕೊಂಡು ಸಿಡಿ ಅಂತ ದೇವಿ ಪೂಜೆಯನ್ನು ಮಾಡಬೇಡಿ. ನೀವು ಲಕ್ಷ್ಮೀ ದೇವಿ ರೂಪದಲ್ಲಿ ಅಲಂಕೃತರಾಗಿ ದೇವಿಗೂ ಕೂಡ ಬಹಳ ಸಂತೋಷದಿಂದ ಆ ತಾಯಿ ವರಗಳನ್ನು ನೀಡುವಂತಹ ವರಮಹಾಲಕ್ಷ್ಮಿಯನ್ನು ಮನೆಗೆ ಸ್ವಾಗತಿಸಬೇಕು. ಮನೆಗೆ 5 ವರ್ಷಕ್ಕಿಂತ ಕಡಿಮೆ ವಯಸ್ಸು ಚಿಕ್ಕ ಹೆಣ್ಣು ಮಕ್ಕಳು ಇದ್ದರೆ, ಸುಮತಿಯಾದ ಮಧ್ಯಮ ವಯಸ್ಸಿನ ಒಂದು ಹೆಣ್ಣು, ಮುಪ್ಪಿನ ವಯಸ್ಸಿನಲ್ಲಿ ಇರುವಂತಹ ಒಬ್ಬ ದಂಪತಿಗಳನ್ನು ಆ ದಿನ ಮನೆಗೆ ಕರೆಸಿ ಅವರಿಗೆ ಹಣ್ಣು ಹಂಪಲು ತಾಂಬೂಲವನ್ನು ನೀಡಿ ಅವರ ಆಶೀರ್ವಾದವನ್ನು ಪಡೆಯಬೇಕು. ಈ 3 ವಯಸ್ಸಿನ ಹೆಣ್ಣು ಮಕ್ಕಳ ಪಾದವನ್ನು ತೊಳೆದು ನಿಮ್ಮ ಕೈಯಿಂದ ಪಾದಕ್ಕೆ ಅರಿಶಿನವನ್ನು ಹಚ್ಚಿ ಪಾದವನ್ನು ನಮಸ್ಕರಿಸಿಕೊಂಡ್ರೆ ಮಹಾಲಕ್ಷ್ಮೀ ದೇವಿಯು ವಿವಿಧ ವರಗಳನ್ನು ಕೊಟ್ಟು ಅರಸುತ್ತಾಳೆ. ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮಿ ಹಾಗೂ ವಿಷ್ಣು ದೇವರು ಇಬ್ಬರನ್ನ ಸ್ಮರಿಸಿಕೊಳ್ಳುವುದರ ಜೊತೆಗೆ ಮಹಾಶಿವನನ್ನ ಸ್ಮರಿಸಿಕೊಳ್ಬೇಕು. ಏಕೆಂದರೆ ಶಿವನು ಆ ಲೋಕಕ್ಕೆ
ಈ ಪ್ರಪಂಚಕ್ಕೆ ಐಶ್ವರ್ಯವನ್ನು ನೀಡಲು ಕುಬೇರ ದೇವ ಹಾಗೂ ಮಹಾಲಕ್ಷ್ಮಿ ದೇವಿಯನ್ನು ನೇಮಿಸುತ್ತಾರೆ. ಆದ್ರಿಂದ ಮಹಾಶಿವ, ಮಹಾಲಕ್ಷ್ಮಿ ಮತ್ತು ವೆಂಕಟೇಶ್ವರ ಸ್ವಾಮಿ ಈ ಮೂರು ದೇವರನ್ನ ವರಮಹಾಲಕ್ಷ್ಮಿ ವ್ರತದ ದಿನ ತಪ್ಪದೆ ಸ್ಮರಿಸಿಕೊಂಡು ಪೂಜೆಯನ್ನು ಮಾಡಿಕೊಳ್ಬೇಕು. ಇವಿಷ್ಟು ವಿಚಾರಗಳನ್ನು ಬಹಳ ವಿಶೇಷವಾಗಿ ಬ್ರಹ್ಮಾಂಡ ಗುರುಗಳು ಅದೆಷ್ಟೋ ವರ್ಷಗಳಿಂದ ತಿಳಿಸುತ್ತಾನೆ ಬಂದಿದ್ದಾರೆ. ಅದನ್ನು ಜನರಿಗೆ ತಲುಪಿಸುವಂತಹ ಕೆಲಸವನ್ನು ಈ ವಿಡಿಯೋದ ಮೂಲಕ ನಾವು ಮಾಡಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ವ್ರತದ ಮತ್ತಷ್ಟು ಸಂದೇಹಗಳಿಗೆ ಉತ್ತರವನ್ನು ನೀಡ್ತೀವಿ. ನಿಮ್ಮ ಯಾವುದೇ ಪ್ರಶ್ನೆಗಳಿದ್ರೆ ಕಾಮೆಂಟ್ನಲ್ಲಿ ನಮಗೆ ತಪ್ಪದೆ ತಿಳಿಸಿ. ವಿಡಿಯೋವನ್ನು ಲೈಕ್ ಮಾಡಿ, ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.